ಭಾರತದ ದಾಳಿ ಬೆನ್ನಲ್ಲೇ ಪಾಕಿಸ್ತಾನದ ಏರ್ಪೋರ್ಟ್ಗಳು ಬಂದಾಗಿದೆ. ಲಾಹೋರ್, ಸಿಯಾಲ್ಕೋಟ್ನಲ್ಲಿ ಸದ್ಯಕ್ಕೆ ಏರ್ಪೋರ್ಟ್ಗಳು ಬಂದಾಗಿದೆ. ಪಾಕ್ನ ವಾಯುನೆಲೆ ಗುರಿಯಾಗಿಸಿ ದಾಳಿ ಮಾಡಿದಂಥ ಭಾರತ, ಅದರಲ್ಲೂ ಈ ನೂರ್ ಖಾನ್ ಏರ್ ಬೇಸ್ ಏನಿದೆ ಅಲ್ಲಿಗೆ ಈಗ ದಾಳಿ ಮಾಡಲಾಗಿದೆ. 1935ರಿಂದ ಈ ಬ್ರಿಟಿಷರ ಕಾಲದಿಂದ ಇಲ್ಲಿ ಏರ್ ಬೇಸ್ ಇತ್ತು. ಇದನ್ನು RF ಸ್ಟೇಷನ್ ಚಕ್ಲಾಲ ಅಂತ ಕೂಡ ಕರೀತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪ್ರಿವಿಯಸ್ಲಿ PF ಬೇಸ್ ಒಂದು ಆಕ್ಟಿವ್ ಆದಂಥ ಪಾಕಿಸ್ತಾನದ ಏರ್ಫೋರ್ಸ್ ಏರ್ ಬೇಸ್ ಇದು. ಇದು ರಾವಲ್ಪಿಂಡಿ ಪಂಜಾಬ್ ಪ್ರಾಂತ್ಯದ ಚಕ್ಲಾಲ ಬಳಿ ಬರುವಂಥ ಒಂದು ಏರ್ ಬೇಸ್. ಅದರ ಮೇಲೆ ದಾಳಿ ಮಾಡಲಾಗಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ಈ ಒಂದು ಏರ್ ಬೇಸ್ ಅನ್ನ ಪಾಕಿಸ್ತಾನ ಬಳಸಿತ್ತು. ಎರಡನೇ ವಿಶ್ವಯುದ್ಧ, ಹಾಗೇನೆ ಮೊದಲ ಕಾಶ್ಮೀರ ವಾರ್ ಏನು ನಡೆಯುತ್ತೆ, ಹಾಗೆ 1965ರ ಭಾರತ ಪಾಕಿಸ್ತಾನ ವಾರ್ನಲ್ಲೂ ಕೂಡ ಭಾರತದ ಪ್ರತಿದಾಳಿಗೆ ಈಗ ಪಾಕಿಸ್ತಾನ ಪತ್ರಗುಟ್ಟಿದೆ. ಪಾಕ್ನ ಪ್ರಮುಖ ವಿಮಾನ ನಿಲ್ದಾಣಗಳು ಬಂದಾಗಿದೆ. ಹೇಗೂ ಅಲ್ಲಿ ಅವರ ಈ ಏರ್ ಸ್ಪೇಸ್ನಲ್ಲಿ ವಿಮಾನಗಳ ಹಾರಾಟ ಕಡಿಮೆ ಆಗಿತ್ತು. ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಲಾಹೋರ್, ಸಿಯಾಲ್ಕೋಟ್ನಲ್ಲಿ ಏರ್ಪೋರ್ಟನ್ನು ಬಂದ್ ಮಾಡಲಾಗಿದೆ. 12 ಗಂಟೆವರೆಗೆ ವಾಯು ಪ್ರದೇಶ ಕೂಡ ಬಂದ್. ಭಾರತದ ಪ್ರತಿದಾಳಿಗೆ ಪಾಕಿಸ್ತಾನ ಈಗ ಪತ್ರಗುಟ್ಟಿದೆ. ಆಲ್ರೆಡಿ ಅವರ ಏರ್ ಸ್ಪೇಸ್ನಲ್ಲಿ ವಿಮಾನಗಳ ಓಡಾಟ ಕಂಪ್ಲೀಟ್ ಆಗಿ ವಿರಳವಾಗಿತ್ತು. ಇದೀಗ ಕಂಪ್ಲೀಟ್ ಆಗಿ ಅದನ್ನು ಬಂದ್ ಮಾಡಲಾಗಿದೆ ಅಂತ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಆಗಲೇ ತಿಳಿಸ್ತಾ ಇದ್ವಿ, ನೂರ್ ಖಾನ್ ಏರ್ ಬೇಸ್ ಏನಿದೆ ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬಳಸಲಾಗಿತ್ತು. ಆಪರೇಷನ್ ಬಿದಾರ್, ಆಪರೇಷನ್ ಸೆಂಟಿನಲ್, ಆಪರೇಷನ್ ಸ್ವಿಫ್ಟ್ ರಿಟಾರ್ಟ್. ಹಾಗೆ 1965, 71ರ ಭಾರತ ಪಾಕಿಸ್ತಾನ ವಾರ್ನ ಸಂದರ್ಭದಲ್ಲೂ ಕೂಡ ಈ ಒಂದು ಏರ್ ಬೇಸನ್ನು ಬಳಸ್ಕೊಳ್ಳಲಾಗಿತ್ತು. ಇಲ್ಲಿ ಸುಮಾರು 6 ಸ್ಕ್ವಾಡ್ರನ್ ಆಂಟಿಲೋಪ್ಸ್, 10 ಸ್ಕ್ವಾಡ್ರನ್ ಬುಲ್ಸ್, 12 ಸ್ಕ್ವಾಡ್ರನ್ ಬ್ರಾಕ್ಸ್, ಹೀಗೆ ಹಲವಾರು ಈ ಯುದ್ಧಕ್ಕೆ ಬೇಕಾದಂಥ ಎಲ್ಲ ಏರ್ ಬೇಸ್ನಲ್ಲಿ ಇಲ್ಲಿ ಇರಿಸಲಾಗುತ್ತೆ. ಆ ಒಂದು ಏರ್ ಬೇಸನ್ನು ಟಾರ್ಗೆಟ್ ಮಾಡಲಾಗಿದೆ. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರಮುಖವಾದಂಥ ಒಂದು ದೊಡ್ಡ ಬ್ಲಾಸ್ಟ್ ಆಗಿರೋದು ನೂರ್ ಖಾನ್ ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿದೆ. ಪಾಕ್ನ ಪ್ರಮುಖವಾದಂಥ ಏರ್ ಬೇಸ್ ಇದು. ಬೇರೆ ಬೇರೆ ಯುದ್ಧ ಸಂದರ್ಭದಲ್ಲಿ ಅವರು ಬಳಸ್ಕೊಳ್ತಾ ಇದ್ದಂಥ ಏರ್ ಬೇಸ್ ಇದು. ಅದನ್ನು ಟಾರ್ಗೆಟ್ ಮಾಡಲಾಗಿದೆ. ಅಂದರೆ ಭಾರತ ನೀಟಾಗಿ ಎಲ್ಲೆಲ್ಲಿ ಅಟ್ಯಾಕ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೋಮ್ವರ್ಕ್ ಮಾಡಿ ಇಂಥ ನೆಲೆಗಳನ್ನು ನಾವು ಅಟ್ಯಾಕ್ ಮಾಡಬೇಕು. ಅಲ್ಲಿಗೆ ಪಾಕಿಸ್ತಾನದ ಈ ಸೇನೆಯ ಶಕ್ತಿ ಇದೆಯಲ್ಲ, ಉಗ್ರರೊಂದಿಗೆ ಬೆರೆತಿರುವಂಥ ಸೇನೆ, ಉಗ್ರ ಸೇನೆ, ಅದರ ಶಕ್ತಿಯನ್ನು ಕುಂದಿಸಬೇಕು ಅಂತಂದರೆ ಇವರ ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡಬೇಕು.